ವಿಧಾನ ಪರಿಷತ್ನ ಸದಸ್ಯರಿಂದ ಸಚಿವ ಸ್ಥಾನಕ್ಕಾಗಿ ಒಂದು ಕಡೆ ಲಾಬಿ ನಡೀತಾ ಇದೆ. 3 ಸಚಿವ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ಸಿಗಳು. ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ವಿಧಾನ ಪರಿಷತ್ನ ಸದಸ್ಯರಿಂದ ಸಚಿವ ಸ್ಥಾನಕ್ಕಾಗಿ ಭಾರಿ ಲಾಬಿ ನಡೀತಾ ಇದೆ. 3 ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಇತ್ತ ಎಂಎಲ್ಸಿಗಳು. ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಬಿಕೆ ಹರಿಪ್ರಸಾದ್ ಕೂಡ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನದ ರೇಸ್ನಲ್ಲಿ ಯೂತ್ ಕಾಂಗ್ರೆಸ್ ಕೋಟಾದ ಅಡಿಯಲ್ಲಿ ಬಸನಗೌಡ ಭಾದರ್ಲಿ ಕೂಡ ಎಂಟ್ರಿ ಆಗಿದ್ದಾರೆ. ಕೇರಳ ಮಾಡೆಲ್ ಅಡಿ ಯುವ ಕಾಂಗ್ರೆಸ್ಗೆ ಸ್ಥಾನ ನೀಡುವುದಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ರು ಭಾದರ್ಲಿ. ಎನ್ಎಸ್ ಬೋಸರಾಜು ಅವರಿಂದ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನದಲ್ಲಿ ಮುಂದುವರಿಸುವಂತೆ ಎನ್ಎಸ್ ಬೋಸರಾಜು ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಈಗೆಲ್ಲ ನೋಡಿ ದೊಡ್ಡ ತಲೆನೋವು ಈಗ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಕ್ಕಳಿಗೊಂದು ಸ್ಥಾನ ಕೊಡಿ, ನಮಗೊಂದು ಸ್ಥಾನ ಕೊಡಿ, ಹಿರಿಯ ನಾಯಕರು ಅಂತ ಸ್ಥಾನ ಕೊಡಿ, ಯುವ ನಾಯಕರು ಅಂತ ಸ್ಥಾನ ಕೊಡಿ ಅಂತ ಈಗ ಭಾರೀ ದೊಡ್ಡ ಮಟ್ಟದಲ್ಲಿ ಈ ವಿಷಯ ಚರ್ಚೆ ಆಗುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದೇ ಇದೀಗ ಗೊಂದಲಗಳಿಗೆ ಒಂದು ದಾರಿ ಮಾಡಿಕೊಟ್ಟಂತೆ ಆಗ್ತಾ ಇದೆ. ಬಟ್ ಇದೆಲ್ಲವನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಸ್ವೀಕರಿಸ್ತಾರೆ ನೋಡಿ. 3 ಸಚಿವ ಸ್ಥಾನದ ಬೇಡಿಕೆಯನ್ನ ಎಂಎಲ್ಸಿಗಳು ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರಿಗೆ ಈಗಾಗಲೇ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ.